ಮುದ್ರಿ ಸರ್, ಐ ಥಿಂಕ್ ಯು ಮೇ ಅಗ್ರಿ. ತೀರಾ ಬಂದಿರುವ ಇನ್ಫಾರ್ಮೇಷನನ್ನು ಹೋಲ್ಡ್ ಮಾಡಿಕೊಂಡು ಒಂದು ನರಮೇಧ ಆಗುವುದನ್ನು, ಅಂದರೆ ನರಮೇಧ ಆಗುವುದಕ್ಕೆ ಬಿಡುವಂಥ ದುಷ್ಟ ಸರ್ಕಾರಗಳು ಯಾವತ್ತೂ ಈ ದೇಶದಲ್ಲಿ ಪಾಶ್ಚರ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ಒಂದು ಎರಡನೇದಂದರೆ ಅವರು ಪ್ರೆಸಿಡೆಂಟ್ ಆಗಿದ್ದು AICCದು, ಅಂದರೆ ನಾನು ಪಾಲಿಟಿಕ್ಸ್ ಬಗ್ಗೆ ಮಾತಾಡೋದು. ಆದರೆ ಅವ್ರು ಏನು ಮಾಡಬೇಕಾಗಿತ್ತು ಅಂದರೆ, ಒಂದು ಅವ್ರಿಗೆ ಇನ್ಫಾರ್ಮೇಷನ್ ಬಂದಿದೆ, ಯಾವುದೋ ಒಂದು ಪತ್ರಕರ್ತೆ ಬಂತೋ ಎಲ್ಲೋ ಪೇಪರಿಂದ ಬಂತು. ಬಟ್ ಅಂಥ ಸ್ಟೇಟ್ಮೆಂಟ್ ಪಬ್ಲಿಕಲ್ಲಿ ಕೊಡಬೇಕಾದ್ರೆ ವೆರಿಫೈ ಮಾಡಿಕೊಂಡು ಕೊಡಬೇಕು ಅದನ್ನ. ಒಂದನೇದ್ದು. ಎರಡನೇದಂದ್ರೆ ಇದು ಸಮಯ ಅಲ್ಲ ಕೊಡೋಕ್ಕೂ. ಅದನ್ನು ಯಾಕೆ ಎಷ್ಟೊಸತ್ತೆ ಆ ಪೊಸಿಷನಲ್ಲಿ ಇದ್ದಾಗ ನೀವು ಯು ಹ್ಯಾವ್ ಟು ವಿಥೋಲ್ಡ್ ಸಮ್ ಇನ್ಫಾರ್ಮೇಷನ್. ಯಾಕೆಂತಂದರೆ ನಮ್ಮದು ಅದು ಟೈಮೆಲ್ಲ ನೋಡಿಕೊಂಡು ಅದನ್ನ ರಿಲೀಸ್ ಮಾಡಬೇಕಾಗುತ್ತೆ, ಈವನ್ ಇಫ್ ಇಟ್ ಈಸ್ ವೆರಿಫೈಡ್. ಇದು ವೆರಿಫಿಕೇಷನ್ನೇ ಇಲ್ಲ. ಹಂಗೆ ನಮ್ಮ ಹತ್ರ ಸಾಕಷ್ಟು ಸೋರ್ಸಸ್ ಇದೆ ರೀ. ಸೋಷಿಯಲ್ ಮೀಡಿಯಾ ಯಾಕಂದ್ರೆ ಈ ಸ್ಟೇಟ್ಮೆಂಟ್ಸ್ ಏನಿಲ್ಲ, ಮೊನ್ನೆ ಸಿದ್ದರಾಮಯ್ಯ ಅವ್ರದ್ದಾಯ್ತು ಇವ್ರದ್ದಾಯ್ತು, ಈ ಸ್ಟೇಟ್ಮೆಂಟ್ಸ್ ಅಲ್ಲಿ ಪಿಕಪ್ ಮಾಡ್ಕೊಳ್ತಾರೆ. ಈಗ ನಾವು ಹೇಳಿದ್ನಲ್ಲ ಮೊನ್ನೆ, ಈಗ ಸಿದ್ದರಾಮಯ್ಯ ಅವ್ರ CCS ಇಲ್ಲ ಅಲ್ಲಿ ಇಲ್ಲ ಅಂತ ನಮಗೆ ಗೊತ್ತಿದೆ, ಬಟ್ ಪಾಕಿಸ್ತಾನಕ್ಕೆ ಗೊತ್ತಿಲ್ಲ. ಅವ್ರೇನು ಅನ್ಕೋತಾರೆ, ಮುಖ್ಯಮಂತ್ರಿ ಒಬ್ರು ರಾಜ್ಯದ ಮುಖ್ಯಮಂತ್ರಿ ಇಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯುದ್ಧಕ್ಕೆ ಹೋಗಬಾರ್ದು ಅಂತ ಕೊಟ್ಟಿದ್ದಾರೆ ಅಂತ ಅಂದಮೇಲೆ ಅದು ಹಂಗಿದ್ರೆ ಅವ್ರು ಹೋಗಲ್ಲ ಅಂತ ಅದು ಒಂದು ಕನ್ಕ್ಲೂಷನ್ಗೆ ಬರೋದು. ಅಲ್ಲ ನಾನು ಹೇಳ್ತಿಲ್ಲ, ಅದು ಗೊತ್ತಿದೆ ರೀ, ಅದು ಲಾಸ್ಟ್ ರಿಸಾರ್ಟ್ ಅಂತ ಹೇಳಿದಾರೆ, ಅದು ಗೊತ್ತು ನಮಗೆ. ಆದರೆ ನಮ್ದು ಅದು ನ್ಯಾಷನಲ್ ಆಬ್ಜೆಕ್ಟಿವ್, ನ್ಯಾಷನಲ್ ಇಂಟ್ರೆಸ್ಟ್ ಇದ್ದೇ ಇದೆ. ಅವ್ರು ಹೇಳಲೇಬೇಕಾಗಿಲ್ಲ. ದೇಸೆ ಅದು ಹೇಳ್ತಾರಲ್ಲ, ಡಿಪ್ಲೊಮೆಸಿ ಇಸ್ ಕಂಟಿನ್ಯೂಷನ್ ಆಫ್ ವಾರ್ ಬೈ ಅದರ್ ಮೀನ್ಸ್ ಅಂತ ಹೇಳ್ತಾರೆ. ವೆನ್ ವಿ ಡೂ ಲೆಟ್ಸ್ ಸೇ ವಾಟರ್ ಇದನ್ನು ಮಾಡಿದರೆ ಅದು ದ್ಯಾಟ್ ಇನ್ ಇಟ್ ಸೆಲ್ಫ್. ಈಗ ನಾವೇನು ಮಾಡಿದ್ವಿ, ವಿ ಹ್ಯಾವ್ ಗಿವನ್ ದ ಓನರ್ಸ್ ಆಫ್ ಎಸ್ಕಲೇಷನ್ ಆನ್ ಪಾಕಿಸ್ತಾನ್. ಮೊದಲೇನಾಗ್ತಾ ಇತ್ತು ಅಂತಂದರೆ, ನಾನು ನೋಡಿದಾಗ ಒಂದು ಯಾವುದೋ ಟೆರರಿಸ್ಟ್ ಅಟ್ಯಾಕ್ ಆದಮೇಲೆ ನಮಗೆ ಗೊತ್ತಿರಲಿಲ್ಲ, ಅವ್ರು ಪಾಕಿಸ್ತಾನ್ ವೇಟ್ ಆ್ಯಂಡ್ ವಾಚ್ ಮಾಡ್ತಾರೆ. ಓಕೆ, ಇಂಡಿಯಾ ಹೌ ವಿಲ್ ಇಟ್ ರಿಯಾಕ್ಟ್ ಅಂತ. ಈಗೇನು ಮಾಡಿಬಿಟ್ಟಿದೆ, ನೌ ವಿ ಹ್ಯಾವ್ ಪುಟ್ ದ ಬಾಲ್ ಇನ್ ದೇರ್ ಕೋರ್ಟ್. ಏನು ಮಾಡಿದ್ವಿ, ವಾಟರ್ ನಾವು ಸ್ಟಾಪ್ ಮಾಡಿದ್ದೀವಿ ಅಥವಾ ಕಡಿಮೆ ಮಾಡಿದ್ದೀವಿ, ಅಥವಾ ಡೇಟಾ ಕೊಡ್ತಾ ಇಲ್ಲ, ಫ್ಲಡ್ಡಿಂಗ್ ಮಾಡಿದ್ವಿ, ಡಿಸಿಲ್ಟಿಂಗ್ ಮಾಡ್ತಾ ಇದೀವಿ, ಏನೋ ಮಾಡ್ತಾ ಇದೀವಿ ಅಂದ್ಕೊಳ್ಳಿ, ಅಥವಾ 10 ಪ್ರಾಜೆಕ್ಟ್ಸ್ ಡಿಫ್ರೆಂಟ್ ರಿವರ್ಸಲ್ಲಿ ಬರ್ತಾ ಇದೆ, ಡಿಫ್ರೆಂಟ್ ಸ್ಟೇಜಸಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಬೈ ಡೂಯಿಂಗ್ ದಿಸ್ ವಾಟ್ ವಿ ಹ್ಯಾವ್ ಡನ್ is we have put the ball in Pakistan court. Now we are waiting and watching what they are going to do. ಅವ್ರಿಗೆ ಗೊತ್ತಿಲ್ಲ, ಈಗ ನಾಳೆ ಓಡ್ತಾರೆ ನೋಡಿ, ವೆಸ್ಟ್ ಕೊಡ್ತಾರೆ ಅಥವಾ ವರ್ಲ್ಡ್ ಆರ್ಗನೈಸೇಷನ್ ಕೊಡ್ತಾರೆ, ಚೈನಾ ಕಡೆ ಓಡ್ತಾರೆ. ಮೊದಲು ನಾವು ಓಡ್ತಾ ಇದ್ವಿ ಹಾಗೆ. ಈಗೇನಾಗಿದೆ ಅಂತ, ದಿಸ್ ಇಸ್ ಅ ಮೇಜರ್ ಡಿಪ್ಲೊಮಸಿ ಈಸ್ ಅನ್ ಎಕ್ಸ್ಟೆನ್ಷನ್ ಆಫ್ ವಾರ್ ಬೈ ಅದರ್ ಮೀನ್ಸ್ ಅಂತ ಹೇಳ್ತೀವಲ್ಲ. ಸೊ ದಿಸ್ ಇಸ್ ಒನ್ ಕ್ಲಾಸಿಕ್ ಎಕ್ಸಾಂಪಲ್. ಇದನ್ನೇನು ಮಾಡಿದ್ದಾರೆ ಅಂತಂದ್ರೆ, ನಾವು ವಿ ಹ್ಯಾವ್ ಪುಟ್ ದಟ್ ಬಾಲ್. ಈಗ ನಾವು ದೇ ಡೋಂಟ್ ನೋ ಹೌ ಟು ರಿಯಾಕ್ಟ್. ಈಗ ನಾವು ಅಂತಾರಾಷ್ಟ್ರೀಯ ವಲಯದಲ್ಲಿ ಈಗ ನೋಡಿ, ಭಾರತದ ಒಬ್ಬ ಅಪೋಸಿಷನ್ ಲೀಡರ್ ಈ ಥರ ಹೇಳಿದಾನೆ ಅಂತ ಹೇಳಿ ಹಲವಾರು ದೇಶಗಳು ಕಾಯ್ತಾ ಇದ್ದಾವೆ ಇಂಥ ಒಂದು ಮಾಹಿತಿ ಸಿಗಲಿ ನಮಗೆ ಅಂತ. ಅಲ್ಲ, ಸಹಜ ಇದೆ. ಅಲ್ಲಿ ಪಾಕಿಸ್ತಾನದ ಒಬ್ಬ ಮೌಲ್ವಿ ಕುರಾನ್ ಮೇಲೆ ಕೈ ಇಟ್ಟು ಹೇಳ್ದ, ಭಾರತ ಅಕಸ್ಮಾತ್ ದಾಳಿ ಮಾಡಿದ್ರೆ ನಾವು ಭಾರತೀಯ ಸೈನ್ಯವನ್ನು ಸ್ವಾಗತ ಮಾಡ್ತೀವಿ, ಪಾಕಿಸ್ತಾನದ ಜೊತೆ ಕೊಡೋದಿಲ್ಲ ಅಂತ. ಭಾರತದ ಎಲ್ಲ ಮಾಧ್ಯಮಗಳಲ್ಲಿ ಸುದ್ದಿ ಆಗಿಲ್ವಾ? ನಾವು ಸುದ್ದಿ ಮಾಡಲಿಲ್ವಾ? ಸ್ಟೇಟ್ಮೆಂಟ್ ಮೇಲೆ ಪಾಕಿಸ್ತಾನ ಮೀಡಿಯಾಗಳು ಚರ್ಚೆ ಆಗಿದ್ದು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹೇಳಿದ್ರು ಅಂತಲ್ಲ, ಇಂಡಿಯನ್ ಸೊಸೈಟಿ ಇಸ್ ಡಿವೈಡೆಡ್ ಅಗೇನ್ಸ್ಟ್ ದ ವಾರ್ ಫಾರ್ ದ ವಾರ್ ಅಗೇನ್ಸ್ಟ್ ಪಾಕಿಸ್ತಾನ ಅಂತೇಳಿ. ಭಾರತೀಯ ಸಮಾಜವೇ ಒಡೆದೋಗ್ಬಿಟ್ಟಿತ್ತು ಅಂತೇಳಿ. ಯಾರಿಂದ ಆಗ್ತಾ ಇರೋದು? ಇವರಿಂದ ಆಗ್ತಾ ಇರ್ತಕ್ಕಂಥದ್ದು. ನೋಡಿ, ಇಂಥದೇ ಸಂದರ್ಭ ಬಂದಾಗ ನೋಡಿ, 1979ರಲ್ಲಿ ಮೊರಾರ್ಜಿ ಸರ್ಕಾರದಲ್ಲಿ ಇದು ವಿದೇಶಾಂಗ ಸಚಿವರಾಗಿದ್ದರು ವಾಜಪೇಯಿ ಅವರು, ಚೈನಾಗೆ ಹೋಗಿದ್ರು. ಅದೇ ಸಂದರ್ಭದಲ್ಲಿ ಚೈನಾ ವಿಯೆಟ್ನಾಂ ಮೇಲೆ ಅಟ್ಯಾಕ್ ಮಾಡ್ತು. ತಕ್ಷಣ ಪ್ರೊಟೆಸ್ಟ್ ಮಾಡಿ ವಾಪಸ್ ಬಂದರು. ನಮಗೆ ಸಂಬಂಧ ಇಲ್ಲದ ವಿಚಾರ ಆದ್ರೂ ಕೂಡ ಇನ್ನೊಂದು ಸಾರ್ವಭೌಮ ದೇಶದ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತೇಳಿ ವಾಜಪೇಯಿ ಅವರು ಅದನ್ನ ಪ್ರೊಟೆಸ್ಟ್ ಮಾಡಿ ಆಚೆ ಕಡೆಗೆ ಬಂದರು. ಇದು ದೇಶಭಕ್ತಿ ಅಂತ ಹೇಳಿದ್ರೆ. ಕಾಂಗ್ರೆಸ್ನಲ್ಲಿ ಏನಾಗಿತ್ತು, ಕಾಂಗ್ರೆಸ್ನಲ್ಲಿ ಶಿವರಾಜ್ ಪಟೇಲ್ ಗೃಹ ಸಚಿವರಾಗಿದ್ದಾಗ ಡೆಲ್ಲಿನಲ್ಲಿ ಬಾಂಬ್ ಅಟ್ಯಾಕ್ ಆಯಿತು. ಬಾಂಬ್ ಅಟ್ಯಾಕ್ ಆದಾಗ ಮಧ್ಯಾಹ್ನ 3:50 ರಿಂದ 5:50 2 ಗಂಟೆ ಒಳಗಡೆಗೆ 3 ಮೀಟಿಂಗ್ ಅಟೆಂಡ್ ಮಾಡಿದ್ರು ಗೃಹ ಸಚಿವರು ಶಿವರಾಜ್ ಪಟೇಲ್ ಅವರು. ಫಸ್ಟ್ CWC ಮೀಟಿಂಗು, ಅದಾದಮೇಲೆ ಗೃಹ ಇಲಾಖೆ, ಅದಾದಮೇಲೆ ಒಂದು ಹಾಸ್ಪಿಟ್ಲಿಗೆ ಹೋಗಿ ಅವ್ರನ್ನ ನೊಂದವರು ಭೇಟಿ ಮಾಡಿದ್ದು. 3 ಸಂದರ್ಭದಲ್ಲೂ 3 ರೀತಿ ಡ್ರೆಸ್ ಹಾಕೊಂಡೋಗಿದ್ರು. ಬಾಂಬೆ ಬ್ಲಾಸ್ಟ್, ಇದು ಬಾಂಬ್ ಬ್ಲಾಸ್ಟ್ ಆಗಿದೆ, ಸತ್ತು ಬಿದ್ದಿದ್ದಾರೆ. 2 ಗಂಟೆ ಒಳಗಡೆ 3 ಇದು ಕಾಂಗ್ರೆಸ್ ಪರಿಸ್ಥಿತಿ. ಇದು ಕಾಂಗ್ರೆಸ್ ಇದ್ದಿದ್ದಲ್ಲ. ಆ 3 ಮೀಟಿಂಗ್ ಯಾವ್ದು ಬಗ್ಗೆ ಇತ್ತು, ವಾಟ್ ಆಕ್ಷನ್ ಟು ಬಿ ಟೇಕನ್ ಅಂತ ಮಾತಾಡ್ತಾರೆ. ಇಲ್ಲೇನಾಯ್ತು ನೋಡಿ, ಬರ್ತೀಯ ಪಾಕಿಸ್ತಾನದಲ್ಲಿ ನಾವು ಹೇಳ್ಬೇಕಾದ್ನಲ್ಲ ಬೇಕಾ? ನನಗೆ 2 ನಿಮಿಷ ಅಂದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.